ಈ ಥರ ಒಂದೇ ಪೀಸಲ್ಲಿ ಈ ಥರ ಲೇಸ್ ಹೇಗೆ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ಇದೇ ಥರ ನಿಮ್ಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಫಸ್ಟು ಕೆಳಗಡೆಯಿಂದ ಇವಾಗ ಇದು ಬಾಟಮ್ ಅಂದರೆ ನಿಮಗೆ 1.5 ಇಂಚ್ ಇಲ್ಲ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಸೊ 2 ಇಂಚಸ್ ಫೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ. ಸೊ ಇಲ್ಲ 1.5 ಇಂಚ್ ನಿಮಗೆ ಬಟ್ಟೆ ಎಷ್ಟು ಬಿಟ್ಟಿದ್ದೀರೋ ಅದ್ರ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಲೇಸು ರಿಬ್ಬನ್ ಯಾವುದೇ ಇದ್ರೂ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈ ಥರ ಈ ಎಡ್ಜಲ್ಲಿ 2 ಇಂಚಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ 2 ಇಂಚಸ್ ಬಿಟ್ಟಿರ್ತೀವಿ ನೋಡಿ, ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಇನ್ನೊಂದು ಟಾಪ್ ಸ್ಟಿಚ್ ಹಾಕಬೇಕು. ಸೊ ಈ ಬಟ್ಟೆ ಮೇಲೆ ಹಾಕಬೇಕು. ಸೊ ಫಸ್ಟ್ ಹಾಕಿರೋ ಸ್ಟಿಚ್ ನಾನು ಸೇರಿ ಇದು ಕಾಣಿಸ್ಬಾರ್ದು. ಸೊ ಫಸ್ಟ್ ಸ್ಟಿಚ್ ಮೇಲೆ ಹಾಕಬೇಕು, ಸೊ ದಟ್ ಆ ಸ್ಟಿಚ್ ಕಾಣಿಸ್ಬಾರ್ದು. ಸೊ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹಿಂದ್ಗಡೆ ಹಿಂಗೆ ಫೋಲ್ಡ್ ಮಾಡಬೇಕು. ಸೊ ಹಿಂದೆ ಫೋಲ್ಡ್ ಮಾಡುವಾಗ ಈ ಲೇಸ್ ಬಂದುಬಿಟ್ಟು ನಿಮಗೆ ಫೇಸ್ ಕಡೆ ಬರುತ್ತೆ. ಸೊ ನೋಡಿ ಈ ಥರ ಅಯನ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಲ್ಲಿ ಫ್ಲ್ಯಾಟ್ ಆಗಿರುತ್ತೆ, ಇಲ್ಲಿ ಹೆಮ್ಮಿಂಗ್ ಮಾಡ್ಬೋದು. ಫ್ರಂಟಲ್ಲೂ ನಿಮ್ಗೆ ಏನು ಸ್ಟಿಚಸ್ಸು ಟಾಪ್ ಸ್ಟಿಚ್ ಏನೂ ಇರಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಇದೇ ಫ್ಯಾಬ್ರಿಕಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕೊಡೋಂಗೂ ಇಲ್ಲ, ಡೈರೆಕ್ಟಾಗಿ ಇದೇ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ನೀವು ಈ ಥರ ಫಿನಿಶಿಂಗ್ ಮಾಡ್ಕೊ.